ವಿಶಿಷ್ಟ ಕೃಷಿಕರ ಮನೆಗೆ ಬಂದಿದ್ದೇನೆ. ಅವರ ಮನೆ ಒಂದು ಹೋಮ್ ಟೂರನ್ನು ಮಾಡುವ, ಭಾಳ ಕೃಷಿಯ ಜೊತೆಗೆ ಅವರ ಒಟ್ಟು ಚಟುವಟಿಕೆಗಳನ್ನ ಈ ವಿಡಿಯೋದಲ್ಲಿ ನೋಡ್ಬೋದು. ನೋಡಿ, ಅವರು ಕುಳಿತಿರುವಂಥ ಒಂದು ಚೇರಿಂದಲೇ ನಾವು ಆರಂಭ ಮಾಡೋಣ. ಭಾಳ ಒಂದು ವಿಶೇಷವಾದ ಚೇರ್ ನೋಡಿ. ಅವರ ವೆರಾಂಡದಲ್ಲಿ ಹೇಗೆ ಬೇಕಿದ್ರೂ ಅವರಿಗೆ ಅದರಲ್ಲಿ ಮೂವ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ವೀಲನ್ನು ಅಳವಡಿಸಿದ್ದಾರೆ. ಹಳೆ ಸ್ಟೈಲ್ನ ಮರವನ್ನು ಬಳಸಿದ್ದಾರೆ ನೋಡಿ. ಅದನ್ನು ಎಳೆಯುವಾಗ ನೆಲಕ್ಕೆ ಏನೋ ಒಂದು ಗೀರು ಬೀರುವಂಥ ಚಾನ್ಸಸ್ಸೇ ಇಲ್ಲ. ಬೇಕಾದ ರೀತಿಯಲ್ಲಿ ಅದನ್ನು ಮೂವ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿಂದ ನಮ್ಮ ಇವರ ಗಣಪತಿ ಭಟ್ರ ಒಟ್ಟು ಮನೆ ಪರಿಸರದ ಟೂರನ್ನು ಮಾಡೋಣ ಬನ್ನಿ. ನೋಡಿ, ಅವರ ಮನೆ ಒಳಗೆ ಬಂದಾಗ ಒಂದು ಕವಾಟದಲ್ಲಿ ಫುಲ್ ಪುಸ್ತಕಗಳನ್ನು ಕಾಣ್ತಾ ಇದೆ. ನಾನು ಅವ್ರ ಹತ್ರ ಕೇಳಿದೆ, ಹೇಗೆ ನೀವೇನು ಪುಸ್ತಕಗಳ ಅಧ್ಯಯನ, ತುಂಬ ಪುಸ್ತಕ ಕಾಣ್ತಾ ಇದ್ದಿಲ್ಲ, ಬರವಣಿಗೆ ಮಾಡ್ತೀರಾ ಹೇಗೆ ಏನು ಅಂತ? ಹಾಗೇನಿಲ್ಲ, ನಾನು ಸಿಕ್ಕಿದ ಪುಸ್ತಕಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಇಟ್ಟುಕೊಳ್ಳೋದು. ಕೆಲವು ಅಲ್ಲಲ್ಲಿ ಓದ್ತಾ ಇದ್ದೆ ಅಷ್ಟೆಂತ ಫುಲ್ಲು ಯಾವ ಪುಸ್ತಕಗಳನ್ನು ಓದಲಿಕ್ಕೆ ಆಗೋದಿಲ್ಲ, ಸಮಯವೂ ಇಲ್ಲ. ಹಾಗೆ ಇನ್ನೊಬ್ಬರಿಗೆ ಓದುವವರಿಗಾದ್ರೂ ಇರಲಿ ಅಂತ ಹೇಳೋಷ್ಟಿಂದ ಜಾಗ್ರತೆಯಾಗಿ ಇಟ್ಟುಕೊಂಡಿದ್ದೇನೆ. ಸೊ ನೀವೇನಾದರೂ ಬರವಣಿಗೆ ಅಂದರೆ ನಾನೀಗ ಕೆಲವು ಕಡೆ ಟೂರಿಗೆ ಹೋಗಿದ್ದೇನೆ. ಆ ಹೋದಲ್ಲಿ ಸಂದರ್ಭದಲ್ಲಿ ಅದನ್ನೆಲ್ಲ ದಾಖಲಾತಿ ಮಾಡಿ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ. ವಿದೇಶ ಯಾತ್ರೆ ಮಾಡಿದ್ದೀರಾ? ವಿದೇಶ ಯಾತ್ರೆಯನ್ನು ಮಾಡಿದ್ದೇನೆ. ಇಸ್ರೇಲ್ ಪ್ರವಾಸ 8 ದಿವಸದ್ದು ಒಂದು 7-8 ವರ್ಷಗಳ ಹಿಂದೆ ಒಮ್ಮೆ ಹೋಗಿದ್ದೆ. ಹಾಗೆ ಹೋಗಿ ಬಂದು ಅದರ ಕೆಲವು ಅನುಭವಗಳು ಸಿಕ್ಕಿದೆ. ಹಾಗೆ ಅದನ್ನೆಲ್ಲ ಬರೆದಿಟ್ಟುಕೊಂಡಿದ್ದೇನೆ. ಬೇರೆ ಪ್ರವಾಸ ಬೇರೆ ಈಗ ಕಾಶಿ, ನೇಪಾಳ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಇಂಥದ್ದೆಲ್ಲ ಪ್ರವಾಸಗಳು ಎಲ್ಲ ನಿಮ್ಮ ಅನುಭವಗಳನ್ನು ದಾಖಲಿಸಿ ಇಟ್ಟುಕೊಂಡಿದ್ದೇನೆ. ಹೌದು, ಮುಂದಿನ ದಿವಸಗಳಲ್ಲಿ ಪಬ್ಲಿಷ್ ಮಾಡಬಹುದು, ಬೇಕಾದರೆ ಪಬ್ಲಿಷ್ ಮಾಡಬಹುದು. ನೋಡಿ, ಅವರ ಒಂದು ಅಡಿಕೆ ದಾಸ್ತಾನು ಕೋಣೆಗೆ ಬಂದಿದ್ದೇವೆ. ಆ ದಾಸ್ತಾನು ಕೋಣೆ ನಮಗೆ ಬರುವಾಗಲೇ ಗೊತ್ತಾ ಏನು ವಿಶಿಷ್ಟತೆ ಇದೆ ಅಂತ ಹೇಳಿದ್ರೆ, ಯಾವ ಥರ ಮಾಡಿದ್ದಾರೆ ಅಂತೇಳಿ ಇದೆ. ಬೇರೆ ಕೃಷಿಕರಿಗೂ ಒಂದು ಮಾಹಿತಿ ದೃಷ್ಟಿಯಿಂದ ಭಾಳ ಒಂದು ಪ್ರಾಮುಖ್ಯವಾದ ವಿಷಯ ಇದು ಕೃಷಿಕರ ಲೆವೆಲ್ನಲ್ಲಿ. ಏನು ನಿಮ್ಮ ಈ ದಾಸ್ತಾನು ಕೋಣೆ? ಇದು ನಾವು 25 ವರ್ಷಗಳ ಹಿಂದೆ ಕಟ್ಟಿದಂಥ ಮನೆ. ಇದರಲ್ಲಿ ಇದು ಅಡಿಕೆ ಪತ್ತೆ ಅಂತ ಇದನ್ನು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ 2 ಪಾರ್ಟಿಷನನ್ನು ಮಾಡಿದ್ದೇವೆ. ಇದು ಹೋಲೋ ಬ್ಲಾಕ್ನಲ್ಲಿ ಮಾಡಿದಂಥ ಪಾರ್ಟಿಷನು. ಇದು ಯಾಕೆಂದರೆ ಬೇರೆ ಬೇರೆ ಕೊಯ್ಲುವಾರು ಬೇರೆ ಬೇರೆ ಇಟ್ಟುಕೊಳ್ಳುವ ಉದ್ದೇಶದಿಂದ ಮಾಡಿದ್ದು. ಇದಕ್ಕೆ ಒಂದೇ ಒಂದು ಕಿಟಕಿಗಳು ಇಲ್ಲ, ಪ್ರವೇಶ ಒಂದು ದ್ವಾರ ಬಿಟ್ಟರೆ ಬೇರೆ ಕಿಟಕಿಗಳೇ ಇಲ್ಲ. ಮೇಲಿಂದ ಕಾಂಕ್ರೀಟ್ ಸ್ಲ್ಯಾಬ್ ಉಂಟು, ತುಂಬ ಭದ್ರವಾಗಿ ಇದೆ. ಆ ಅಡಿಕೆ ಏನು ರಾತ್ರಿ ನೀವು ಕೆಲಸ ಮಾಡ್ತೀವಿ ಹಿಂಗೆ ಮಾಡಿ ನೋಡಿ, ಇಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ. ರಾತ್ರಿ ಅಡಿಕೆಯನ್ನು ಅದರ ಬೇರೆ ಬೇರೆ ವಿಭಾಗ ಮಾಡುವಂಥ ಒಂದು ಸ್ಥಳ ಇದು. ನೋಡಿ, ಅಡಿಕೆಯನ್ನು ಇಲ್ಲಿ ಹಾಕುವಂಥದ್ದು, ಅದರ ಧೂಳು ಗೀಳು ಎಲ್ಲ ಬೀಳ್ತದೆ, ಇದು ಬೀಳ್ತದೆ. ಸೊ ಇಲ್ಲಿ ಭಾಳ ಹತ್ತಿರ, ಸೊ ಇದು ಭಾಳ ಹತ್ತಿರ ಇದು ಮಾಡ್ತೀರಿ. ಇಲ್ಲಿ ಇದರ ಎಡೆಯಲ್ಲಿ ಅಡಿಕೆ ಬೀಳುವುದಿಲ್ಲ, ಬಹಳ ಸಣ್ಣ ಕಡಲೆ ಹಂಗಿಪ್ಪದೆಲ್ಲ ಬೀಳುತ್ತೆ. ನೋಡಿ, ಇದು ಅವರ ಫಸ್ಟ್ ಫ್ಲೋರ್ ಮನೆಯದ್ದು. ಬಟ್ ಇಲ್ಲಿ ಕೆಳಗೆ ಅವ್ರ ತೋಟ ನಿಮಗೆ ಕಾಣ್ಬೋದು. ಕೆಳಗಿಂದ ಅಡಿಕೆ ಕೊಯ್ಲು ಆದಮೇಲೆ, ಅಡಿಕೆ ಒಣಗಿಸಿ ಆದಮೇಲೆ ಅಡಿಕೆಯನ್ನು ಮೇಲಿನ ಈ ಅವರ ದಾಸ್ತಾನು ಕೋಣೆಗೆ ಸಂಗ್ರಹ ಮಾಡಲಿಕ್ಕೆ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅದನ್ನು ನೋಡೋಣ. ನೋಡಿ, ಅಡಿಕೆ ಚೀಲವನ್ನು ಈ ಥರದಲ್ಲಿ ಅಡಿಕೆ ಗೋಣಿಯನ್ನು ಇದರಲ್ಲಿ ಮಲಗಿಸಿ ಇದು ಮಾಡಿದರೆ ಲಾಕ್ ಆಯಿತು. ಇದನ್ನು ಇದಕ್ಕೆ ಸಿಕ್ಕಿಕೊಂಡ್ರೆ ಆಯಿತು, ಅದು ಎಳೀತದೆ. ಸೊ ನೋಡಿ, ಇಲ್ಲಿ ಅಡಿಕೆ ಗೋಣಿ ಇರ್ತದೆ ಈ ಹಗ್ಗದ ಈ ಮಧ್ಯಭಾಗದಲ್ಲಿ. ಅದನ್ನು ಕೆಳಗಿನ ಮೇಲೆ ಎತ್ತಲಿಕ್ಕೆ ಇರುವಂಥ ಲಿವರ್ ಮೋಟ್ರ್ ಇದು, ಲಿವರ್ ವ್ಯವಸ್ಥೆಗೆ ಇಲ್ಲಿದೆ.
ನೋಡಿ ಈ ಥರ ದೇವಸ್ಥಾನ ಎಷ್ಟು ಸಮಯ ಆಯ್ತು ಇದು? ಇದು 8-9 ವರ್ಷಗಳು ಕಳೆಯಿತು. ಇದು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತದೆ, ಯಾವ ಡೈರೆಕ್ಷನ್ ಬೇಕಿದ್ರು ಹೋಗ್ತದೆ. ಅದಕ್ಕೆ ಇದ್ದುಕೊಂಡೆ ಎಲ್ಲಿಗೆ ಬೇಕಾದ್ರೆ ತಿರುಗಿಸಲಿಕ್ಕೆ ಆಗ್ತದೆ. 1 ಕ್ವಿಂಟಾಲನ್ನು ಎತ್ತುವುದು ಇದರಲ್ಲಿ. 1 ಕ್ವಿಂಟಾಲ್ ಎತ್ಬೋದು. ಭಾಳ ಪ್ರಯೋಜನ ಆಗ್ತಾ ಇದೆ. ಇದಕ್ಕೆ 8 ವರ್ಷಗಳಿಂದ ನಮಗೆ ನಿರಂತರ ಕೆಳಗಿಂದ ಮೇಲೆ ಬರುವಂಥದ್ದು, ಮೇಲಿಂದ ಕೆಳಗೆ ಬರುವಂಥದ್ದು ಎರಡೂ ಇದರಲ್ಲೇ ಬರ್ತದೆ. ಈಗ ಸುಲಿದಾದ ಅಡಿಕೆಯನ್ನು ಕಳಿಸುವುದು ನಾವು ಇದರಲ್ಲಿ. ಹಾಗೆ ಇದು ಇಲ್ಲಿ ಕೆಳಗೆ ಅಂಗಳಕ್ಕೆ ಹೋಗ್ತದೆ. ಇದು ಎತ್ತಲಿಕ್ಕೆ ಬರ್ತದೆ, ಇಲ್ಲಿ ಕೆಳಗೆ ಹೋಗ್ತದೆ. ಸೊ ಲೇಬರ್ ತುಂಬ ಉಳಿತಾಯ ಆಗ್ತದೆ. ಸಮಯದ ಉಳಿತಾಯ ಲೇಬರ್ ಉಳಿತಾಯ ಆಗ್ತದೆ. ನಮ್ಮ ಅಡಿಕೆ ಕೆಳಗಿಂದ ಸಿಪ್ಪೆ ಅಡಿಕೆ ಮೇಲೆ ಬರುವಾಗ 2 ಚೀಲ ಒಟ್ಟಿಗೆ ತರಲಿಕ್ಕೆ ಆಗ್ತದೆ. ಸುಲಿದ ಅಡಿಕೆ 65 kg ಗೋಣಿಯನ್ನು ನಾವು ಕಾರಿಗೆ ಹಾಕಲಿಕ್ಕೆಲ್ಲ ಇದರ ಮೂಲಕವೇ ಇಳಿಸುವಂಥದ್ದು. ಇದರಲ್ಲಿ ಅಡಿಕೆನ ಮೇಲೆ ಕೆಳಗೆ ತಗೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾತ್ರ ಅಲ್ಲ, ಅಡಿಕೆ ಸುಲಿಯುವಂಥದ್ದು ಎಲ್ಲ ವ್ಯವಸ್ಥೆ, ಅಡಿಕೆಯನ್ನು ಬೇರೆ ಬೇರೆ ವಿಭಾಗ ಮಾಡುವಂಥದ್ದು ಎಲ್ಲ ಈ ಒಂದು ಫ್ಲೋರ್ನಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ. ನಾವು ಮೇಲಿಂದಲೇ ನೋಡ್ಬೋದು ಅವರ ಇನ್ನೊಂದು ಗೋಶಾಲೆ, ಈ ಅವರ ಮನೆಯ ಬಲಭಾಗದಲ್ಲಿ ಇರುವ ಗೋಶಾಲೆಯನ್ನು ನಿಮಗೆ ಕಾಣ್ಬೋದು. ತರಕಾರಿ ಬೆಳೆಸುವಂಥ ಒಂದು ಡ್ರೈಯರ್ ವ್ಯವಸ್ಥೆಯನ್ನು ಕಾಣ್ಬೋದು, ಟ್ಯಾಂಕಿಯನ್ನು ಕಾಣ್ಬೋದು, ಮತ್ತು ಸ್ಲರಿ ಟ್ಯಾಂಕಿ ಕಾಣ್ಬೋದು, ನೀರಿನ ಟ್ಯಾಂಕಿಯನ್ನು ಕಾಣ್ಬೋದು. ನೋಡಿ ಎದುರುಗಡೆ ಮತ್ತೊಂದು ಅಡಿಕೆ ಡ್ರೈಯರ್ನೆಲ್ಲ ಕಾಣ್ಬೋದು. ಇದ್ದರೆ ಮಾರ್ಗ ಇದೆ ಅಂತೇಳಿ ಗಣಪತಿ ಭಟ್ರ ಒಂದು ಸಾಧನೆಗಳನ್ನು ನೋಡುವಾಗ ಅದರ ಹಿಂದಿನ ರೋಚಕ ಕಥೆಗಳನ್ನು ನೀವು ಕೇಳಬೇಕು. ಉದಾಹರಣೆಗೆ ನೋಡಿ, ಈ ಒಂದು ಅಡಿಕೆಯನ್ನು ಮೇಲೆ ಸಾಗಿಸುವಂಥ ಯಂತ್ರದ್ದು ನಮಗೆ ಕಾಣುವಾಗ ಈ ಒಂದು ಫುಲ್ ಸೆಟಪ್ ಕಾಣ್ತದೆ. ಬಟ್ ಅವರು ಅದನ್ನು ಹೇಗೆ ಮಾಡಿದರು ಅಂದರೆ, ಬೆಂಗಳೂರಿನ ಒಂದು ಮೋಟ್ರ್ ತಗೊಂಡು ಬಂದರು, ಮತ್ತೇನೋ ಒಂದು ಸ್ವಿಚ್ಚನ್ನು, ಅದಕ್ಕೆ ಬೇಕಾದಂಥ ಒಂದು ಸ್ವಿಚ್ಚನ್ನು ಅದರ ಜೊತೆಗೆ ಬರುವಂಥದ್ದು ಅದನ್ನು ತಗೊಂಡು ಬಂದರು. ಬಾಕಿ ಎಲ್ಲ ಅವರು ಸ್ಥಳೀಯ ವ್ಯಕ್ತಿಗಳನ್ನು ಹಿಡ್ಕೊಂಡು ಅವರದ್ದೇ ಐಡಿಯಾದಲ್ಲಿ ರೂಪಿಸಿದಂತಹ ಒಂದು ಸಾಧನೆ ಇದು. ಅವರ ಎಲ್ಲ ಒಂದು ಸಾಧನೆಗಳ ಹಿಂದೆ ಇಂತಹ ಭಾಳ ಕುತೂಹಲದಾಯಕ ಘಟನೆಗಳಿರ್ತದೆ. ಅವರ ಹೋಮ್ ಟೂರ್ನಲ್ಲಿ ಖಾಲಿ ನೋಡೋದು ಮಾತ್ರ ಅಲ್ಲ, ಅವರಲ್ಲಿ ಮಾತಾಡಿಸ್ತಾ ಹೋಗಬೇಕು ನೀವು. ಆಗ ನಿಮಗೆ ಆ ಎಲ್ಲ ಅಗೆದು ಅದನ್ನು ನಿಮಗೆ ತಿಳ್ಕೊಳ್ಬೋದು. ವಿಡಿಯೋದಲ್ಲಿ ಹಿಂದೆ ನೀವು ಸೋಲಾರ್ ಪ್ಯಾನಲನ್ನು ನೋಡಿದ್ದೀರಿ. ಅದು ಭಾಳ ಮೋಟರ್ನ ಒಂದು ಉಪಯೋಗಕ್ಕೆ ಬಳಸಿದಂಥ ಸೋಲಾರ್ ಪ್ಯಾನಲ್. ಇದು ಮನೆ ಬಳಕೆಗೆ ಪ್ರತ್ಯೇಕ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಅದು ಕೃಷಿ ಇರಲಿ, ಅವರ ಮನೆ ವಿಷಯ ಇರಲಿ, ಅದು ವಿದ್ಯುತ್ ಸಂಪರ್ಕ ಇಲ್ಲದಿದ್ದರೂ ಅದು ಅಥವಾ ವಿದ್ಯುತ್ ಇಲ್ಲದೇ ಇದ್ದರೂ ಅವರ ಚಟುವಟಿಕೆಗಳಿಗೆ ಏನು ಬಾಧಕ ಆಗೋದು, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ನೀವು ಅವರ ವಾಟರ್ ಹೀಟರ್ ಅದನ್ನು ನೋಡ್ಬೋದು. ಸೋಲಾರ್ ಬಾಯ್ಲರ್ ಅಲ್ಲ ಅದಕ್ಕಿಂತ ಹೇಳೋದು, ಸೋಲಾರ್ ಹೀಟರ್. ಅವರು 2 ಸೋಲಾರ್ ಹೀಟರ್ನ ಎಲ್ಲ ಮನೆಗಳಲ್ಲಿ ನೀವು ಒಂದು ಕಂಡ್ರೆ ಅವರದಲ್ಲಿ 2 ಬಳಸ್ತಾರೆ. ನೀವು 2 ಸೋಲಾರ್ ಹೀಟರ್ ಯಾಕೆ ಬಳಸ್ತಾ ಇದ್ದೀರಿ? ನಮಗೆ ಮಳೆಗಾಲದಲ್ಲಿ ಬಿಸಿನೀರು ಬೇಕಷ್ಟು ಸಿಗುವುದಿಲ್ಲ. ಅದಕ್ಕೆ ಬೇಕಾಗಿ ಸಣ್ಣ ಬಿಸಿಲಿದ್ದರೂ ಸಹ 2 ಇದ್ದರೆ ಸ್ವಲ್ಪ ಅನುಕೂಲ ಅಂತ ಹೇಳೋ ದೃಷ್ಟಿಯಿಂದ ಪ್ರಥಮ ಒಂದು ಟ್ಯಾಂಕಿ ನೀರು ಸಪ್ಲೈ ಬರ್ತದೆ. ಅದರಲ್ಲಿ ಸ್ವಲ್ಪ ಬಿಸಿಯಾಗಿ ಮತ್ತಿನ ಇದಕ್ಕೆ ಬರ್ತದೆ, ಮತ್ತಿನದಕ್ಕೆ ಬರ ಮತ್ತು ಸ್ವಲ್ಪ ಬಿಸಿಯಾಗಿ ಸಿಗ್ತದೆ. ಅದು ನಮಗೆ ಉಪಯೋಗಕ್ಕೆ ಸಿಗ್ತದೆ. ಆ ದೃಷ್ಟಿಯಿಂದ 2 ಅಳವಡಿಸಿದೆ. ಪ್ರಥಮ 1 ಮಾತ್ರ ಅಳವಡಿಸಿದೆ, ಮತ್ತು ನೀರು ಸಾಕಾಗೋದಿಲ್ಲ ದೃಷ್ಟಿಯಿಂದ 2 ಅಳವಡಿಸಿದೆ. ಸೊ ನೀರು ಬಿಸಿಯಾಗಿ ಸಿಗ್ತದೆ. ಈಗ ಇದು 2 ವರ್ಷಗಳ ಹಿಂದೆ ನಾನು ಒಂದು ಡೆಲ್ಲಿಯಿಂದ ತರಿಸಿದಂಥ ರಿಕ್ಷಾ, 3 ಚಕ್ರದ ರಿಕ್ಷಾ, ಕರೆಂಟಿನಲ್ಲಿ ಚಾಲನೆ ಆಗುವಂಥದ್ದು. ಇದು ಸಣ್ಣ ಮಕ್ಕಳು ಸಹ ರೈಡಿಂಗ್ ಮಾಡ್ತಾರೆ. ಇದಕ್ಕೆ ನಂಬರ್ ಪ್ಲೇಟ್ ಇಲ್ಲ, ಹಾಗಾಗಿ ರಸ್ತೆಯಲ್ಲಿ ಓಡಾಡುವ ಹಾಗೆ ಇಲ್ಲ. ಇದನ್ನು ತೋಟದ ಒಳಗಡೆ ಎಲ್ಲಿಯೂ ಓಡಾಡಿಸ್ಬೋದು. ಒಂದು 3 ಕ್ವಿಂಟಾಲು ತೂಕವನ್ನು ಇದು ಹಾಕ್ಕೊಂಡು ಸಾವಕಾಶದಲ್ಲಿ ತರಲಿಕ್ಕೆ ಆಗ್ತದೆ. ನಮ್ಮ ಮನೆಯಿಂದ ತೋಟಕ್ಕೆ ಕೊಂಡೋಗುವಂಥದ್ದು ಅಥವಾ ತೋಟದಿಂದ ಮನೆಗೆ ತರುವಂಥದ್ದು ಯಾವುದೇ ಭಾರದ ವಸ್ತುಗಳನ್ನು ಇದರಲ್ಲಿ ತರಬಹುದು. ಎಷ್ಟು ಅಗಲ ಇದೆ ಇದು? ಇದು 3 ಫೀಟ್ ಅಗಲದ ಚೌಕದ ಒಂದು ಪೆಟ್ಟಿಗೆ. 3 ಫೀಟ್ ಆಗ್ತದೆ. 3 ಫೀಟ್ ಅಂತರದ ತೋಟದೊಳಗೆ ಎಲ್ಲಿ ಬೇಕಿದ್ರು ಹೋಗ್ಬೋದು. ಅಡಿಕೆ ಮರದ 3 ಫೀಟ್ ಅಂತರದಲ್ಲಿ ಎಲ್ಲಿಯೂ ಪಾಸ್ ಆಗ್ತದೆ. ಇದು ಎಷ್ಟು ಸಲ ಇದಕ್ಕೆ ಸಾಮಾನ್ಯ 1.25 ಲಕ್ಷ ರೂಪಾಯಿ ಆವತ್ತು ಕೊಟ್ಟಿದ್ದೇನೆ. ಈಗ 2 ವರ್ಷದಿಂದ ಏನು ರಿಪೇರಿಗಳು ಯಾವುದು ಆಗಲಿಲ್ಲ. ಡೆಲ್ಲಿಯಿಂದ ತರಿಸಿದ್ದೀನಿ. ಇಷ್ಟವರೆಗೆ ಯಾವುದೇ ರಿಪೇರಿಗಳು ಬರಲಿಲ್ಲ. ಮತ್ತು ಇದೇನು ಇಲ್ಲಿ? ಇದು ಒಂದು ಡ್ರೈಯರ್, ಬೆಂಕಿ ಹಾಕಿ ಒಣಗಿಸುವಂಥ ಡ್ರೈಯರ್. ಜಾಯಿಕಾಯಿ ವಗೈರೆ ಯಾವುದನ್ನು ಬೇಕಿದ್ರೆ ಒಣಗಿಸಬಹುದು. ಈಗ ನಾವು ಬೆಂಕಿ ಹಾಕಿದ್ದೇವೆ, ಜಾಯಿಕಾಯಿ ಅಲ್ಲಿ ಇದೆ, ಒಣಗುತ್ತಾ ಇದೆ. ಜಾಯಿಕಾಯಿ ಪತ್ರ ಇದೆ. ಇದು ಮಾಡಿ ಒಂದು 8 ವರ್ಷಗಳು ಕಳೆಯಿತು. ಮಾಪನ ಮಾಡ್ತಾ ಇದ್ದಾರೆ. ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಿ? 4 ವರ್ಷಗಳಿಂದ. 4 ವರ್ಷದಿಂದ. ಅದನ್ನು ಯಾರಿಗೆ ವಿತರಿಸ್ತೀರಿ? ಆ ಮಾಹಿತಿಯನ್ನು ಯಾರಿಗೆ ಕೊಟ್ಟು? ಆ ಮಾಹಿತಿಯನ್ನು ನನ್ನ ಪುಸ್ತಕದಲ್ಲಿ ನಾನು ಬರೆದಿರ್ತೇನೆ. ಅದಲ್ಲದೆ ವಾಟ್ಸಪ್ ಗ್ರೂಪ್, ಒಂದು 250 ಜನರ ವಾಟ್ಸಪ್ ಗ್ರೂಪ್ ಇದೆ. ಅದರಲ್ಲಿ ಸಹ ಬೆಳಿಗ್ಗೆ ಫೀಡ್ ಮಾಡಲಿಕ್ಕೆ ಉಂಟು. ಯಾವ ರೆಗ್ಯುಲರ್ ಮಾಡ್ತಾರೆ?
ನೋಡಿ, ಈ ವಯಸ್ಸಿನಲ್ಲಿ ಇಂಥ ವಿಶೇಷವಾದ ಆಸಕ್ತಿಯನ್ನು ಬೆಳೆಸಿಕೊಂಡು ಒಂದಷ್ಟು ರೈತರಿಗೆ ಆ ಮಾಹಿತಿಯನ್ನು ವಿತರಿಸ್ತಾ ಇದ್ದಾರೆ. ಗಣಪತಿ ಭಟ್ರ ಮನೆಯ ಪಕ್ಕದಲ್ಲಿರುವಂಥ ಬಾವಿ, ಆ ಬಾವಿಯಿಂದ ನೀರೆತ್ತುವ ಸಲಕರಣೆ, ಒಟ್ಟು ವ್ಯವಸ್ಥೆ ಬಹಳ ಕುತೂಹಲದಾಯಕವಾಗಿದೆ. ನೋಡಿ, ಎಲ್ಲ ಪೈಪ್ಗಳ ಸ್ವಾಮಿ ಇದೇನಿದೆ ಪೈಪ್? ಇದು ಮಳೆಗಾಲದಲ್ಲಿ ನೀರು ಇಂಗಿಸುವ ವ್ಯವಸ್ಥೆ, ಮಳೆ ಕೊಯ್ಲು ಅಂತ ಹೇಳ್ಬೋದು. ಮಾಡಿದ ನೀರು ಈ ಪೈಪಿನ ಮೂಲಕ ಬಂದು ಈ ಟ್ಯಾಂಕಿಗೆ ಬರ್ತದೆ. ಈ ಟ್ಯಾಂಕಿಯಲ್ಲಿ ಹೊಯ್ಗೆ ಹಾಕಿದ್ದೇನೆ. ಇದರಲ್ಲಿ ಫಿಲ್ಟರ್ ಆಗಿ ಮತ್ತೊಂದು ಟ್ಯಾಂಕಿ ಹೋಗುತ್ತೆ, ಅದರಲ್ಲಿ ಇದ್ದಲು ಹಾಕಿದ್ದೇನೆ. ಅದರಲ್ಲಿ ಫಿಲ್ಟರ್ ಆಗಿ ಕುಡಿಯುವ ನೀರಿನ ಬಾವಿಗೆ ಹೋಗ್ತದೆ. ಇದು 24 ವರ್ಷಗಳಿಂದ ನಿರಂತರ ಆಗುವಂಥ ಒಂದು ವ್ಯವಸ್ಥೆ. 24 ವರ್ಷದ ಈ ಜಲ ಮರುಪೂರಣದ ಅನುಭವ ಏನು ನಿಮಗೆ? ನಮಗೆ 24 ವರ್ಷಗಳ ಹಿಂದೆ 2000ನೇ ಇಸವಿಯಲ್ಲಿ ಈ ಬಾವಿ ಹೊಸ ಬಾವಿಯಾಗಿ ಅದರಲ್ಲಿ ಕುಡಿಯಲಿಕ್ಕೆ ನೀರು ಇರಲಿಲ್ಲ. ಹಾಗೆ ಏನು ಮಾಡ್ಬೋದು ಅಂತ ಹೇಳುವಾಗ ಮಳೆ ಕೊಯ್ಲು ಮಾಡಿ ನೀವು ಅಂತ ಪಡ್ರೆಯವರು ಹೇಳಿದರು. ಆ ಮೂಲಕ ಅವರು ಹೇಳಿದ ಇದನ್ನು ಅಳವಡಿಸಿದ್ದೇನೆ. ಆ ಅಳವಡಿಸಿದ ಮರು ವರ್ಷವೇ ನಮಗೆ ಕುಡಿಯುವ ನೀರಿಗೆ ಏನೂ ತತ್ವರಾಗಲಿಲ್ಲ. ಇವತ್ತಿಗೂ ಅದು ಸಮಸ್ಯೆ ಇಲ್ಲ. ನೋಡಿ, ಇಲ್ಲಿ ಸ್ಯಾಂಡ್ ಫಿಲ್ಟರ್ ಇದೆ ಮತ್ತು ಇದ್ದಲ್ನ ಫಿಲ್ಟರ್ ಆಗಿ ಈ ಮಾಡಿನ ನೀರು ಮತ್ತು ಬಾವಿಗೆ ಜಲಪೂರಣದ ಉದ್ದೇಶದಿಂದ ಬಾವಿಗೆ ಇಳೀತದೆ. ಯಾವುದೇ ನೀರಿನ ಕ್ಷಾಮ ಮೇಲೆ ಇಲ್ಲ ಅಂತ ಅವರು ಹೇಳ್ತಾರೆ. ನೋಡಿ, ಗಣಪತಿ ಭಟ್ರು ಮಕ್ಕಳಿಗೂ ಬೇಕಾದಂಥ ಉಯ್ಯಾಲೆಯನ್ನು ಪ್ರತ್ಯೇಕ ಮಾಡಿದ್ದಾರೆ. ನೋಡಿ, ಈ ಉಯ್ಯಾಲೆ ನೋಡಿ, ಇದು ಆ ಮೇಲಿನ ಟ್ಯಾರೆಸ್ಸಿಗೂ ಸಹಿತ ಇಂಥ ಸಾಹಸಗಳನ್ನು ಈ ಮಕ್ಕಳು ಇಲ್ಲಿ ಮಾಡ್ತಾ ಇದ್ದಾರೆ. ಅಜ್ಜನ ಒಂದು ಸುಪರ್ದಿಯಲ್ಲಿ ಆಗ್ತಾಯಿದೆ. ನೋಡಿ, ಇದೊಂದು ಈ ಮನೆಯ ಒಂದು ದಾಖಲೆ ಅಂತ ಹೇಳಿದ್ರೆ ಇದೆ, ಮಕ್ಕಳ ದಾಖಲೆ ಇದು. ನೋಡಿ, ಗಣಪತಿ ಭಟ್ರ ಮನೆಗೆ ಬಂದಂತಹ ಶಾಲಾ ಮಕ್ಕಳು ಬರೆದಂತಹ ಪ್ರವಾಸ ಕಥನ. ಅವರ ಮನೆಗೆ ಬಂದ ಮೇಲೆ ಎಲ್ಲ ನೋಡಿಕೊಂಡು ಪ್ರವಾಸ ಕಥನ ಬರೆದಿದ್ದಾರೆ. ಅದನ್ನು ಅವರಿಗೆ ಕೊಟ್ಟು ಹೋಗಿದ್ದಾರೆ.